ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸ್ಥಳದಲ್ಲಿ ಸಾಕಷ್ಟು ಅವಾಂತರವೇ ಉಂಟಾಗಿದ್ದು ಓರ್ವ ಆರೋಪಿಯನ್ನ ಧರ್ಮಸ್ಥಳ ಪೊಲೀಸರು ಬಂಧಿಸಿದ್ದಾರೆ. ಕನ್ಯಾಡಿ ನಿವಾಸಿ ಸೋಮನಾಥ ಸಪಲ್ಯ 48 ವರ್ಷದ ಸೋಮನಾಥನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೀಪ್ ಚಾಲಕನಾಗಿರುವ ಸೋಮನಾಥ ಸಪಲ್ಯ ಬೆಳ್ತಂಗಡಿ ಕೋರ್ಟ್ಗೆ ಪೊಲೀಸರು ಆತನನ್ನ ಈಗಾಗಲೇ ಹಾಜರುಪಡಿಸಿದ್ದು ನಿನ್ನೆ ಧರ್ಮಸ್ಥಳದಲ್ಲಿ 4 ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಪೊಲೀಸರು ಅರೆಸ್ಟ್ ಮಾಡಿ ಈಗಾಗಲೇ ಬೆಳ್ತಂಗಡಿ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ದಾರೆ. ಸೋಮನಾಥ ಸಪಲ್ಯ 48 ವರ್ಷದ ಕನ್ಯಾಡಿ ನಿವಾಸಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಸಾಕಷ್ಟು ಅವಾಂತರವೇ ಉಂಟಾಗಿತ್ತು. ಧರ್ಮಸ್ಥಳದಲ್ಲಿ ತಳ್ಳಾಟ ನೂಕಾಟ ಆಗಿ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಲಘು ಲಾಠಿ ಪ್ರಹಾರವನ್ನು ಕೂಡ ನಡೆಸಿದ್ರು. ಒಟ್ಟಾರೆಯಾಗಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ಪೊಲೀಸರು ಅರೆಸ್ಟ್ ಮಾಡಿ ಬೆಳ್ತಂಗಡಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕ್ಪಾಲ್. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಇದೆಲ್ಲದರ ಮಧ್ಯೆ ಈಗ ಓರ್ವನನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗ್ತಾ ಇದೆ? ನಿನ್ನೆ ನಡೆದಿರುವಂತ ಘಟನೆ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು 150 ಜನರ ಮೇಲೆ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಈ ಒಂದು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿರುವಂತ ಪ್ರಕರಣದ ಹಿನ್ನೆಲೆಯಲ್ಲಿ ಓರ್ವ ಆರೋಪಿಯನ್ನ ಧರ್ಮಸ್ಥಳ ಪೊಲೀಸರು ಸದ್ಯಕ್ಕೆ ಬಂಧಿಸಿರುವಂತದ್ದು. ಧರ್ಮಸ್ಥಳ ಗ್ರಾಮದ ಕನ್ಯಾಡಿ ನಿವಾಸಿ ಸೋಮನಾಥ ಸಫಲ್ಯ ಅನ್ನುವಂಥದ್ದು 48 ವರ್ಷದವರು. ಇವರು ಜೀಪ್ ಚಾಲಕರಾಗಿರುವಂತವರು. ಇವರನ್ನ ಸದ್ಯ ಆರೋಪಿಯಾಗಿ ಬಂಧನ ಮಾಡಲಾಗಿರುವಂತದ್ದು. ನಿನ್ನೆ ನಡೆದಿರುವಂತ ಹಲ್ಲೆಯ ಸಂದರ್ಭದಲ್ಲಿ ಇವರು ಹಲ್ಲೆ ಮಾಡಿರುವಂತದ್ದು ವಿಡಿಯೋ ಚಿತ್ರೀಕರಣದಲ್ಲಿ ದಾಖಲಾಗಿತ್ತು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈಗ ಅವರನ್ನ ಬಂಧನ ಮಾಡಲಾಗಿದೆ. ಸುಮಾರು 150 ಜನರ ಮೇಲೇನು ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿರುವಂತದ್ದು. ಅವರನ್ನು ಅದರಲ್ಲಿ ಕೆಲವರು ಪ್ರಮುಖರು ಯಾರಿದ್ದಾರೆ ಅವರನ್ನ ಬಂಧಿಸುವಂತ ಪ್ರಕ್ರಿಯೆಗೆ ಪೊಲೀಸರು ಮುಂದಾಗಿರುವಂತದ್ದು. ಈಗ ಸದ್ಯ ಈ ಬಂಧನಕ್ಕೊಳಗಾಗಿರುವಂತಹ ಸೋಮನಾಥ ಸಫಲ್ಯರನ್ನು ಇವತ್ತೇ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಧರ್ಮಸ್ಥಳ ಪೊಲೀಸರು ಹಾಜರುಪಡಿಸಿರುವಂತ ಅರ್ಪಿತಾ. ಓಕೆ, ಆತನ ಹಿನ್ನೆಲೆ ಏನು ಅನ್ನೋದೇನಾದ್ರೂ ಗೊತ್ತಾಗ್ತಿದೆಯಾ ಸುಕ್ಪಾಲ್? ಇಲ್ಲ, ಅವರು ಸದ್ಯ ಜೀಪ್ ಚಾಲಕರಾಗಿರುವಂತವರು ಸೋಮನಾಥ ಸಫಲ್ಯ ಅನ್ನುವಂತ ಆರೋಪಿ. ಇವರು ನಿನ್ನೆ ನಡೆದಂತ ಈ ಒಂದು ಹಲ್ಲೆಯ ಸಂದರ್ಭದಲ್ಲಿ ಅದೇ ಸ್ಥಳದಲ್ಲಿದ್ರು. ಏಕಾಏಕಿಯಾಗಿ ಪ್ರಶ್ನೆ ಮಾಡಿ ಆ ಯೂಟ್ಯೂಬರ್ನ ಮೇಲೆ ಹಲ್ಲೆಗೆ ಯತ್ನ ಮಾಡಿರುವಂತದ್ದು ಮೊದಲಿಗೆ. ಆ ಬಳಿಕ ಮಾತಿನ ಚಕಮಕಿ ನಡೆದು ಹಲ್ಲೆಯನ್ನ ಮಾಡಿರುವಂತದ್ದು. ಇದು ವಿಡಿಯೋ ಚಿತ್ರೀಕರಣದಲ್ಲಿ ದಾಖಲಾಗಿತ್ತು. ಈ ಒಂದು ವಿಡಿಯೋ ಚಿತ್ರೀಕರಣವನ್ನ ಇಟ್ಕೊಂಡು ಪೊಲೀಸರು ಆರೋಪಿಯನ್ನು ಈಗ ಸದ್ಯಕ್ಕೆ ಬಂಧಿಸಿರುವಂತದ್ದು ಅರ್ಪಿತಾ. ಥ್ಯಾಂಕ್ ಯು ಸುಕ್ಪಾಲ್ ಡೀಟೇಲ್ಸ್ಗಾಗಿ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಓರ್ವನನ್ನ ಅರೆಸ್ಟ್ ಮಾಡಿದ್ದಾರೆ. ಈತ ಜೀಪ್ ಚಾಲಕ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದು ಕನ್ಯಾಡಿ ನಿವಾಸಿ ಸೋಮನಾಥ ಸಪಲ್ಯನನ್ನ ಪೊಲೀಸರು ಬಂಧಿಸಿದ್ದಾರೆ. ಜೀಪ್ ಚಾಲಕನಾಗಿರುವ ಸೋಮನಾಥ ಇನ್ನು ಬೆಳ್ತಂಗಡಿ ಕೋರ್ಟ್ಗೆ ಪೊಲೀಸರು ಈತನನ್ನ ಈಗಾಗಲೇ ಹಾಜರುಪಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ನಿನ್ನೆ ಘರ್ಷಣೆ ಉಂಟಾಗಿದ್ದು ಹೋರಾಟಗಾರರು ಮತ್ತು ಯೂಟ್ಯೂಬರ್ಸ್ ಮೇಲೆ ಒಂದಷ್ಟು ಮಾತಿನ ಚಕಮಕಿ ನಡೆದು ತದನಂತರ ಗಲಾಟೆ ಉಂಟಾಗಿತ್ತು. ಈ ಗಲಾಟೆ ವಿಕೋಪಕ್ಕೆ ತಿರುಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಿದ್ರು. ಇನ್ನು ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ರು. ಇದೆಲ್ಲದರ ಮಧ್ಯೆ ಓರ್ವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಓರ್ವ ಆರೋಪಿಯನ್ನ ಧರ್ಮಸ್ಥಳ ಪೊಲೀಸರು ಅರೆಸ್ಟ್ ಮಾಡಿದ್ದು ಕನ್ಯಾಡಿ ನಿವಾಸಿ ಸೋಮನಾಥ ಸಪಲ್ಯನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು ಪ್ರಾಥಮಿಕ ತನಿಖೆಯಲ್ಲಿ ಈತ ಜೀಪ್ ಚಾಲಕನಾಗಿರುವುದು ತಿಳಿದು ಬಂದಿದ್ದು ಬೆಳ್ತಂಗಡಿ ಕೋರ್ಟ್ಗೆ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದು. ಧರ್ಮಸ್ಥಳದಲ್ಲಿ ನಿನ್ನೆ ಗಲಾಟೆಯಾಗಿದ್ದು ಸಾಕಷ್ಟು ಘರ್ಷಣೆಗಳಾಗಿತ್ತು. ಇದೆಲ್ಲದರ ಮಧ್ಯೆ ಓರ್ವನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸರು ನಿನ್ನೆಯ ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಿದ್ರು. ಹಲವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದ್ದು ಈಗ ಓರ್ವನನ್ನ ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ಗೂ ಕೂಡ ಪೊಲೀಸರು ಹಾಜರುಪಡಿಸಿದ್ದು ಕನ್ಯಾಡಿ ನಿವಾಸಿ ಸೋಮನಾಥನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ಜೀಪ್ ಚಾಲಕನಾಗಿ ಕೆಲಸ ಮಾಡ್ತಿದ್ದಾನೆ ಅನ್ನುವಂಥದ್ದು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ನಿಗೂಢ ಶವಗಳ ರಹಸ್ಯ ಭೇದಿಸಲು ಎಸ್ಐಟಿ ಶವಗಳ ಉತ್ಖನನ ನಡೆಸ್ತಾ ಇದೆ. ಈ ಮಧ್ಯೆ ನಿನ್ನೆ ಧರ್ಮಸ್ಥಳದ ಪಾಂಗಣದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದಿತ್ತು. ಸೌಜನ್ಯ ಮನೆಗೆ ಭೇಟಿ ಕೊಡೋಕೆ ಬಂದಿದ್ದ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ರಜತ್ ಈ ವೇಳೆ ಸ್ಥಳದಲ್ಲಿದ್ದರು. ಇದೀಗ ರಜತ್ ಪತ್ನಿಗೆ ಕೊಲೆ ಬೆದರಿಕೆ ಸಂದೇಶ ಬಂದಿದ್ದು ಈ ಸಂಬಂಧ ರಜತ್ ಹಾಗೂ ಪತ್ನಿ ಅಕ್ಷತಾ ಡಿಜಿಐಜಿಪಿಗೆ ದೂರು ನೀಡಿದ್ದಾರೆ. ಕೊಲೆ ಮಾಡ್ತೀವಿ, ನನ್ನ ಪತ್ನಿ ಅಕ್ಷತಾಗೆ ಬೆದರಿಕೆ ಸಂದೇಶ ಬಂದಿತ್ತು. ನಾವು ಯಾವುದೇ ಜಾತಿ ಧರ್ಮ ಜಾಗ ದೇವಸ್ಥಾನದ ಬಗ್ಗೆ ಮಾತನಾಡಿಲ್ಲ.
ನಾವು ಹೋಗಿದ್ದು ಸೌಜನ್ಯ ಪರ ನ್ಯಾಯಕ್ಕಾಗಿ. ಕೊಲೆ ಮಾಡ್ತೀನಿ ಅಂದ್ರೆ ಹೇಗೆ, ಹಲ್ಲೆ ಮಾಡಿದವರ ಮೇಲೆ ಹಾಗೂ ನನ್ನ ಪತ್ನಿಗೆ ಬೆದರಿಕೆ ಸಂದೇಶ ಹಾಕಿದವರ ವಿರುದ್ಧ ದೂರು ಕೊಟ್ಟಿದ್ದೇವೆ. ನಾವು ಕೊಟ್ಟ ದೂರು ಸೈಬರ್ ಠಾಣೆಗೆ ವರ್ಗಾವಣೆ ಆಗಿದೆ ಅಂತ ರಜತ್ ಹೇಳಿದ್ದಾರೆ. ಇನ್ನು ರಜತ್ ಪತ್ನಿ ಅಕ್ಷತಾ ಮಾತನಾಡಿ, ನಿನ್ನ ಗಂಡನನ್ನ ವಾಪಸ್ ಕರೆಸ್ಕೋ, ಕರಾವಳಿ ಬೇರೆ ತರ, ಮಂಡ್ಯ ಅಲ್ಲ ಅಂತೆಲ್ಲ ಏನು ಆವಾಜ್ ಹಾಕಿದ್ದಾರೆ ಎಂದು ಅಕ್ಷತಾ ಹೇಳಿದ್ದಾರೆ. ಅಕ್ಷಿತಿಗೆ ಮಾಡಿದ್ದಾರೆ, ಮಾಡಿಬಿಟ್ಟು ಮಕ್ಕಳ ಹೆಸರು ಹೇಳಿದ್ದಾರೆ, ಆಮೇಲೆ ಅಕ್ಷಿತನ ಹೆಸರು ಹೇಳಿದ್ದಾರೆ. ಇದೆಲ್ಲ ತುಂಬ ಕೆಟ್ಟದು. ನಾವು ಏನು ಅನ್ಯಾಯ ಪರ ಏನು ನಾವು ನಿಂತಿರಲಿಲ್ಲ. ನಾವು ಕೇಳಿದೇನು, ಸೌಜನ್ಯ ಅನ್ನೋ ಹೆಣ್ಮಗಳು ರೇಪ್ ಆಗಿದೆ, ಅವಳಿಗೆ ನ್ಯಾಯ ದೊರಕಿಸ್ಕೊಡಿ. ಇನ್ನು ಬೇರೆ ನಾವೇನು ಯಾವ ಜಾತಿ ಬಗ್ಗೆ ಮಾತಾಡಿಲ್ಲ, ಧರ್ಮದ ಬಗ್ಗೆ ಮಾತಾಡಿಲ್ಲ, ಇಲ್ಲ ಜಾಗದ ಬಗ್ಗೆ ಮಾತಾಡಿಲ್ಲ, ಜನರ ಬಗ್ಗೆ ಮಾತಾಡಿಲ್ಲ, ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ, ನಾವು ಏನೂ ಮಾತಾಡಿಲ್ಲ. ನಾನು ಮಾತಾಡಿದ್ದು ನನ್ನ ಪಾಯಿಂಟ್ ವಾಸ್ ವೆರಿ ಕ್ಲಿಯರ್, ರೈಟ್. ಅದಕ್ಕೆ ಇವರು ಕತ್ತರಿಸ್ತೀನಿ, ಕೊಲೆ ಮಾಡ್ತೀನಿ ಅಂದರೆ, ಇವಾಗ ಸರ್ ನೋಡಿ, ಏನೋ ಒಂದು ಚಿಕ್ಕ ಪುಟ್ಟ ಜನಕ್ಕೆ ನಾನು ಪರಿಚಿತ ಇದ್ದೀನಿ, ನನ್ನ ಜನ ಗುರ್ತಿಡಿತಾರೆ. ಹೌದು ಸರ್, ನನಗೆ ಈ ಥರ ಮಾಡ್ತಾವ್ರೆ ಅಂದರೆ ಇನ್ನು ಲೋಕಲ್ ನಾರ್ಮಲ್ ಪೀಪಲ್ಗೆ ಇನ್ನೆಷ್ಟು ರೋದನೆ ಕೊಡ್ಬೋದು ಇವರೆಲ್ಲ. ಆಡಾಗಲೇ ನನ್ನ ಕಣ್ಣು ಮುಂದೆನೇ ಎಲ್ಲ ನಡೆದಿದೆ. ಅಲ್ಲಿ ಹಂಗಿದ್ದಾಗಲೇ ನನಗೆ ಫೋನ್ ಮಾಡಿ ಬೆದರಿಕೆ ಆಗ್ತಾವ್ರೆ ಅಂದಾಗ ಇದು ಕಟ್ ಡೌನ್ ಆಗಬೇಕು. ಅಲ್ಲಿ ಇದ್ದಿದ್ದು ಅದು ಯಾರು ಹಲ್ಲೆ ಮಾಡಿದ್ರು ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆಮೇಲೆ ಅದಾದಮೇಲೆ ಇವರು ಯಾರು ಕಮೆಂಟ್ಸ್ ಏನು ಮಾಡಿದ್ರು, ಕೆಟ್ಟದಾಗ ಏನೇನು ಕಮೆಂಟ್ ಮಾಡಿದ್ರು, ಅದು ಸ್ಕ್ರೀನ್ಶಾಟ್ಸ್ ಎಲ್ಲ ಇದೆ. ಅಲ್ಲಿ ಫೋನ್ ಕಾಲ್ ಅಲ್ಲ, ಬಟ್ ಮೆಸೇಜ್ ಮಾಡಿದ್ರು. ಅದಲ್ಲದೆ ಒಂದು ಸ್ಟೇಟಸ್ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ ಪಬ್ಲಿಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಸ್ಟೇಟಸ್ ಅಪ್ಡೇಟ್ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಧೈರ್ಯನೇ ಬೇಕು. ಅದು ಹೆಂಗೆ ಅಷ್ಟು ಧೈರ್ಯದಲ್ಲಿ ಅವ್ರು ಆ ಥರ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ರಜತ್ ಅವರ ಪತ್ನಿ ಅಕ್ಷಿತಾ ಹಾಗೂ ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಅವ್ರು ಇಡೀ ಬಯೋಗ್ರಫಿ ಎಲ್ಲ ಹಾಕಿ, ಆಮೇಲೆ ಇವರು ಮಂಡ್ಯದವರು, ಅಮ್ಮ ಇದು ಮಂಡ್ಯ ಅಲ್ಲ, ದಯವಿಟ್ಟು ಅವಳನ್ನ ನಿಮ್ಮ ಗಂಡನ ವಾಪಸ್ ಕರ್ಸಿಸ್ಕೋ, ಇನ್ನು ಕರಾವಳಿಯವರು ಮಂಡ್ಯಕ್ಕೆ ಸಮ ಅಲ್ಲ, ಕರಾವಳಿಯವರೇ ಬೇರೆ ಥರ ಅನ್ನೋ ಥರ ಏನೋ ಹೇಳಿದ್ದಾರೆ. ಇಲ್ಲಿ ಮಂಡ್ಯ, ಕರಾವಳಿ ಅಥವಾ ಬೇರೆ ಸ್ಟೇಟ್ಸ್ದು ನೇಮು ಬರೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಆಫ್ ಆಲು. ಆಮೇಲೆ ಅವರು ಹೋಗಿದ್ದವರು ನಮ್ಮ ಮನೆಯವರು ರಜತ್ತು. ಸೊ ನಾವು ಫ್ಯಾಮ್ಲಿನ ಇನ್ವಾಲ್ವ್ ಮಾಡೋದು ಇನ್ನೊಂದು ಸೆಕೆಂಡ್ರಿ, ಅದೂ ಅವಶ್ಯಕತೆ ಇಲ್ಲ. ಸೊ ಬೆಳಿಗ್ಗೆಯಿಂದ ತುಂಬ ಫೋನ್ ಕಾಲ್ಸ್ ಬರ್ತಾಯಿದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಇದರಿಂದ ತುಂಬ ಜನ ಯಾಕೆ ಸುಮ್ಮನೆ ಇದ್ದೀರಾ, ನೀವು ಮಾತಾಡಿ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಇದನ್ನು ಅಗ್ರೆಸಿವ್ ಆಗಿ ಲೀಡ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ಅವ್ರೂ ಎಲ್ಲರೂ ನಾವು ಹೋಗ್ತೀವಿ, ನಾವು ಗಲಾಟೆ ಮಾಡ್ತೀವಿ, ಆ ಥರ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಯಾರೋ ಒಂದು ಹೆಂಗಸು ಮಾಡಿರೋದ್ರಿಂದ ನಾವು ಸ್ಟೇಟ್ಗೆ ಏನೋ ತಂದಿಕ್ಕಿ ತಮಾಷೆ ನೋಡೋವಂಥ ಅವಶ್ಯಕತೆ